myself Sampath Kumar. I am going to teach you Japanese language from very basic level to business level. That means JLPT and 5 level to JLPT level. This language is very helpful in career development. Lot of people are facing difficulties in learning this language. What I feel is unless and until you learn this language, unless and until you compare this language with your mother tongue, you will never get a clarity on this. That's why I plan to teach this language in Kannada itself. So please do support by subscribe and share this channel and do likes as well. If you have any queries, please do comment here so that it will helpful in upcoming session. Thank you all. Let's begin. ಹಾಯ್ ಫ್ರೆಂಡ್ಸ್, ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಹೆಸರು ಸಂಪತ್ ಕುಮಾರ್. ನಾನು ಇವತ್ತಿನಿಂದ ನಿಮಗೆಲ್ಲ ಜಾಪನೀಸ್ ಲ್ಯಾಂಗ್ವೇಜ್ ಟೀಚ್ ಮಾಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಲೈಕ್ಸ್ ಮಾಡಿ. ಜೊತೆಗೆ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಇವತ್ತು N5 ಲೆವೆಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟು ಬೇಸಿಕ್ಸ್ ಏನೇನಿದೆ ಈ ಲ್ಯಾಂಗ್ವೇಜಲ್ಲಿ ಅಂತ ತಿಳ್ಕೊತಾ ಹೋಗೋಣ. ಓಕೆ ಫ್ರೆಂಡ್ಸ್, ಓಕೆ. ಮೇನ್ ಸೆಕ್ಷನ್ಸ್ ಇನ್ ಜಾಪನೀಸ್, ಇದರಲ್ಲಿ ಬಂದ್ಬಿಟ್ಟು 4 ಸೆಕ್ಷನ್ಸ್ ಅಂತ ಹೇಳ್ಬೋದು. ಏನೇನು ಅಂಶಗಳಿರುತ್ತೆ ಈ ಲ್ಯಾಂಗ್ವೇಜಲ್ಲಿ ಅಂತ ಮೇಯ್ನಾಗಿ ಹಿರಗನ, ಕಥಕನ, ಗ್ರಾಮರ್, ವೊಕ್ಯಾಬುಲರಿ, ಕಾಂಜಿ, ಇದು ಒಂದು ಮೇನ್ ಸೆಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, ಹಿರಗನ ಕಥಕನ ಅಂದರೆ ನಾವು ಕನ್ನಡದಲ್ಲಿ ಹೇಗೆ ವರ್ಣಮಾಲೆಗಳಂತ ಹೇಳ್ತೀವಿ ಅಥವಾ ಕಾಗುಣಿತ ಅಂತ ಹೇಳ್ತೀವಲ್ಲ, ಆ ಥರ ಇದು ವರ್ಕ್ ಆಗುತ್ತೆ. ಓಕೆ, ಈ ಲೆಟರ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಲೈನ್ ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು ಅಥವಾ ಏನೇ ಒಂದು ಲ್ಯಾಂಗ್ವೇಜನ್ನ ಸೆಂಟೆನ್ಸ್ ಅಥವಾ ಏನೇ ಒಂದು ಸ್ಟೋರಿನ ಫಾರ್ಮ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮರ್. ಗ್ರಾಮರ್ನ ಜಾಪನೀಸಲ್ಲಿ ಗುಂಪು ಅಂತ ಕರಿತೀವಿ. ಓಕೆ, ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಇದನ್ನೆಲ್ಲ ಫಾರ್ಮ್ ಮಾಡಲಿಕ್ಕೆ ಗ್ರಾಮರ್ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಓಕೆ, ಇದನ್ನು ಗುಂಪು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವೊಕ್ಯಾಬುಲರಿ. ವೊಕ್ಯಾಬುಲರಿ ಏನಪ್ಪ ಅಂದರೆ ಯಾವ ವಸ್ತುಗಳಿಗೆ ಏನಂತ ಕರೀತಾರೆ ಅಂತ. ಟೇಬಲ್, ಚೇರ್, ಪೆನ್, ಇವಕ್ಕೆಲ್ಲ ಏನಂತ ಕರೀತಾರೆ ಜಾಪನೀಸಲ್ಲಿ, ಅದನ್ನು ವೊಕ್ಯಾಬುಲರಿ ಅಂತೀವಿ. ಇದನ್ನು ಜಾಪನೀಸಲ್ಲಿ ಗೋಯಿ ಅಂತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾಂಜಿ. ಕಾಂಜಿ ಇದು ಮೇಯ್ನಾಗಿ ಏನಂದರೆ ಈ ಚೈನೀಸ್ ಭಾಷೆಯಿಂದ ದತ್ತು ಪಡೆದಿರುವಂಥದ್ದು ಲೆಟರ್ಸ್. ಮೇಯ್ನಾಗಿ ಕಾಂಜಿ ಏನಂದರೆ ಚೈನೀಸ್ ಭಾಷೆಯಿಂದ ದತ್ತು ಪಡೆದಿರುವಂಥ ಲೆಟರ್ಸ್ ಅಂತಲೇ ಹೇಳ್ತೇವೆ. ಓಕೆನಾ, ಇವಾಗ ಕಾಂಜೀಸ್ ಹೇಗಿರುತ್ತೆ ಅಂದರೆ ಒಂದು ಲೆಟರ್ಸು, ಯಾವುದೋ ಒಂದು ಲೆಟರ್ಸ್ಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೌಂಡಿಂಗ್ಸ್ ಇರುತ್ತೆ. ಓಕೆ, ಮೀನಿಂಗ್ ಇರುತ್ತೆ. ಓಕೆನಾ, ಅದು ಪರಿಪೂರ್ಣವಾದ ಮೀನಿಂಗ್ ಅಂತ ಹೇಳಲ್ಲ, ಒಂದೊಂದು ಜಸ್ಟ್ ಅಕ್ಷರಗಳ ಥರ ಒಂದೊಂದು ಮೀನಿಂಗ್ ಇರುತ್ತೆ. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಕಾಂಜಿ ಅಂತ ಬರ್ದೀವಿ ರಾಗನದಲ್ಲಿ, ಹೌದಾ? ಅದೇ ಕಾಂಜಿ ಯೂಸ್ ಮಾಡಿ ಬರೆದಾಗ 2 ಲೆಟರ್ಸ್ ಬರುತ್ತೆ. ಮೊದಲನೇದು ಇದು ಬಂದ್ಬಿಟ್ಟು ಕಾನ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಎರಡನೇ ಅಕ್ಷರ ಬಂದ್ಬಿಟ್ಟು ಜಿ ಅಂತ ಇಂಡಿಕೇಟ್ ಮಾಡುತ್ತೆ. ಈ ಥರ ಇದು ಯಾವ ಥರ ವರ್ಕ್ ಆಗತ್ತಂದರೆ, ಕಾಂಜಿ ಇದು ಬಂದ್ಬಿಟ್ಟು ಚೈನೀಸ್ ಭಾಷೆಯಿಂದ ದತ್ತು ಪಡೆದಿರುವಂಥದ್ದು ಲೆಟರ್ಸ್ಗಳು ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ರಮೇಶ ಅಂತ ಒಂದು ಪದ ಇರುತ್ತೆ ಅಂದ್ಕೊಳ್ಳಿ. ಓಕೆ, ರಮೇಶ ಅನ್ನೋ ಪದದಲ್ಲಿ ರಾ ಅನ್ನೋದಕ್ಕೆ ಒಂದು ಲೆಟರ್ಸ್ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ. ಓಕೆ,
ಇನ್ನೊಂದು ಪದ ಇರುತ್ತೆ ಅಂಚೆ ಕಚೇರಿ ಅಂತ. ಅದರಲ್ಲಿ ಕಾ ಆಗಿ ಸೇಮ್ ಲೆಟರ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಅಂದರೆ ಒಂದಕ್ಕೊಂದು ಪದಕ್ಕೆ ಸಂಬಂಧ ಇರಬೇಕು ಅಥವಾ ಅರ್ಥ ಇರಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ಜಸ್ಟ್ ಒಂದು ಸ್ವರ ಅಥವಾ ಒಂದು ಅಕ್ಷರ, ಒಂದು ಸೌಂಡಿಂಗ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಪ್ರತಿ ಕಾಂಜಿಗೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೌಂಡಿಂಗ್ಸ್ ಅಥವಾ ಅಕ್ಷರಗಳ ಮೀನಿಂಗ್ ಇರುತ್ತೆ. ಓಕೆ, ಅರ್ಥ ಆಯ್ತಲ್ವ? ಉದಾಹರಣೆಗೆ ಇಲ್ಲೇ ನೋಡಿ, ಇದು ಗೋಯಿ. ಇಲ್ಲಿ ಎರಾಗಂದಲ್ಲಿ ಗೋಯಿ ಅಂತ ಬರ್ದಿದ್ದೀವಿ, ಅದೇ ಇಲ್ಲಿ ಕಾಂಜಿ ಗೋಯಿ ಅಂತ ಬರ್ದಿದ್ದೀವಿ. ಓಕೆ, ಇದು ಬುಂಪು. ಬುಂಪು ಅನ್ನೋ ಇದು ಬುನ್, ಇದು ಪೋ ಅನ್ನೋ ಮೀನಿಂಗ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಈ ಬುಂಪುಗೆನೆ ಈ ಫಸ್ಟ್ ಲೆಟರ್ಸಿಗೆ ಮೋಜಿ ಅಂತಾನು ಮೀನಿಂಗ್ ಇರುತ್ತೆ. ಓಕೆ, ಮೋಜಿ ಅನ್ನೋ ಸೌಂಡಿಂಗ್ ಕೂಡ ಈ ಲೆಟರ್ಸ್ ಇದೆ. ಓಕೆನಾ? ಈ ಥರ ಕಾಂಜಿಗಳು ಯೂಸ್ ಆಗುತ್ತೆ. ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಪ್ರತಿ ಲೆವೆಲಲ್ಲೂ ಈ ಕಾಂಜಿಗಳು ಬರುತ್ತೆ. ಓಕೆ, ಈ N5 ಲೆವೆಲಿಗೆ ಒಂದು ಸೆಟ್ ಆಫ್ ಕಾಂಜೀಸ್ ಅಂತ ಇರುತ್ತೆ, ಅದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ N4ಗೆ ಇನ್ನು ನೆಕ್ಸ್ಟ್ ಸೆಟ್ ಆಫ್ ಕಾಂಜೀಸ್ ಇರುತ್ತೆ, ಈ ಥರ. ಓಕೆನಾ? ಎಕ್ಸಾಮ್ ಅಂತ ಬಂದರೆ ಇವಾಗ ಅದರಲ್ಲಿ N5 ಬೇಸಿಕಲಿ N5 ಹೇಗಿರೋದು ಅಂದರೆ ಗ್ರಾಮರು, ವೊಕ್ಯಾಬುಲರಿ, ಕಾಂಜಿ ಇದು ಮೂರು ಸೇರಿಸ್ಬಿಟ್ಟು ಒಂದು ಪೋರ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ರೀಡಿಂಗ್ನ ಒಂದು ಪೋರ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. N5 ಇದಿಷ್ಟು ಒಂದು ಸೆಕ್ಷನ್ ಅಂತ ಸ್ಕೋರಿಂಗ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇದು ಎಷ್ಟು ಸೆಕ್ಷನ್ ಸೇರಿಬಿಟ್ಟು 38 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು, ಅದು ಪಾಸಿಂಗ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಿಸ್ನಿಂಗ್. ಇದರಲ್ಲಿ 19 ಸ್ಕೋರ್ ಮಾಡಲೇಬೇಕು. ಓಕೆ, ಇದೆರಡು ಪಾಸಿಂಗ್ ಸ್ಕೋರ್ ಹೇಳ್ತಾ ಇರೋದು ನಾನು. ಓಕೆ, ಇದು ಎರಡು ಅಲ್ಲದೇ ಓವರ್ ಆಲ್ N5 ಲೆವೆಲ್ ಪಾಸ್ ಮಾಡಲಿಕ್ಕೆ ನಿಮಗೆ 80 ಮಾರ್ಕ್ಸ್. ಓಕೆ, ಸ್ಕೋರ್ ಮಾಡಬೇಕು. ಔಟ್ ಆಫ್ ಎಷ್ಟಕ್ಕೆ? 180. ಓಕೆ, ಓಕೆನಾ? ಅರ್ಥ ಆಯ್ತಲ್ವ? ಸೊ ಪ್ರತಿ ಇಂಡಿವಿಜುವಲ್ ಸೆಕ್ಷನ್ ಅಲ್ಲದೇನೆ ಓವರ್ ಆಲ್ ಪಾಸಿಂಗ್ ಸ್ಕೋರ್ ಕೂಡ ನೀವು ಮಾಡಲೇಬೇಕು, ಆಗ್ಲೇ N5 ಪಾಸ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಸೊ ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ಓಕೆ ಸೊ ಹಿರಗನ, ಕಥಕನ. ಓಕೆ, ಇದು ಬಂದ್ಬಿಟ್ಟು ನಾನು ಈಗಾಗಲೇ ಹೇಳಿದ ಹಾಗೆ ಕನ್ನಡದಲ್ಲಿ ಯಾವ ಥರ ವರ್ಣಮಾಲೆ ಅಥವಾ ಕಕ್ಕಾಗುಡಿತಗಳು ಅಂತ ಹೇಳ್ತೀವೋ ಅದೇ ಥರ ಇಲ್ಲಿ ಇದು ಕೂಡ ವರ್ಕ್ ಆಗುತ್ತೆ. ಓಕೆನಾ? ಯೂಸ್ ಮಾಡ್ತೀವಿ. ನೀವು ಸರಿಯಾಗಿ ಇಲ್ಲಿ ಅಬ್ಸರ್ವ್ ಮಾಡಿದರೆ ನೋಡಿ, ಇಲ್ಲಿ ಇದೆಲ್ಲ ಆ, ಈ, ಉ, ಎ, ಓ. ಓಕೆ, ಕ, ಕಿ, ಕು, ಕೆ, ಕೊ. ನಿಮಗೆ ಅನಿಸ್ತಿದೆಯಾ ಇಲ್ಲಿ ಸೌಂಡಿಂಗ್ಸು ಸಿಮಿಲರ್ ಇದೆ, ಲೆಟರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ. ಓಕೆನಾ ಫ್ರೆಂಡ್ಸ್? ನೋಡಿ, ಉದಾಹರಣೆಗೆ ಆ. ಓಕೆ, ಇ. ಓಕೆ, ಉ, ಎ, ಓ. ಓಕೆ, ಸೇಮ್ ಅದೇ ಥರ ಉದಾಹರಣೆಗೆ ಬೇರೆ ರ್ಯಾಂಡಮ್ ಆಗಿ ನೋಡೋಣ. ನಾ ಸೌಂಡ್ ಇದೆ. ಓಕೆ, ನಾ, ನೀ, ನು, ನೆ, ನೋ. ಹೌದಾ? ಇದೇ ಥರ. ಸೊ ಇಲ್ಲಿ ಟೋಟಲ್ ಆಗಿ 46 ಲೆಟರ್ಸ್ ಇರುತ್ತೆ ಇದರಲ್ಲಿ. ಓಕೆ, ಸೌಂಡಿಂಗ್ಸ್ ಮಾತ್ರ ಸಿಮಿಲರ್. ಓಕೆನಾ? ಆ, ಇ, ಉ, ಎ, ಓ ಅನ್ನೋ ಸೌಂಡಿಂಗ್ಸ್ ಎಲ್ಲ ಇರುತ್ತೆ, ಬಟ್ ಲೆಟರ್ಸ್ಗಳು ಮಾತ್ರ ಬೇರೆ ಆಗಿರುತ್ತೆ. ಕೆಲವೊಂದು ಎಕ್ಸೆಪ್ಷನ್ ಇರುತ್ತೆ. ಓಕೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಉದಾಹರಣೆಗೆ ಸ, ಶಿ, ಸು, ಸೆ, ಸೊ. ಇಲ್ಲಿ ನೀವು ಕೇಳ್ಬೋದು, ಸ ಆದಮೇಲೆ ಸಿ ಬರಬೇಕಲ್ವಾ? ಇಲ್ಲ, ಇದೇ ಹೇಳಿದ್ದು ನಾನು ಹೇಳ್ತಿರೋದು ನಾನು ಇಲ್ಲ ಇದೇ ಹೇಳ್ತಿರೋದು ನಾನು.
ಸಾ ಆದಮೇಲೆ ಸಿ ಬಂದು ಶಿ ಅಂತ ಇದೆ. ಇವೆಲ್ಲ ಎಕ್ಸೆಪ್ಷನ್ ಅಂತ ಅಂದ್ಕೋಬೇಕು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದೇ ರೀತಿ ಪ್ರತಿಯೊಂದು ಇರುತ್ತೆ 46 ಲೆಟರ್. ಇದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದನ್ನು ನೆಕ್ಸ್ಟು ಇದರಲ್ಲಿ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಅಂತಾಗಲಿ ಆಗಲ್ಲ. ಓಕೆನಾ? ಇದು ನೀವು ಸೆಲ್ಫ್ ಸ್ಟಡಿ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಥಕನ. ಇದರಲ್ಲೂ ಅಷ್ಟೇ ಸೇಮ್ ಸೌಂಡಿಂಗ್ ಆ್ಯಂಡ್ ಸೇಮ್ ಲೆಟರ್ಸ್, ಬಟ್ ರೈಟಿಂಗ್ ವಿಧಾನ ಬೇರೆ ಆಗಿರುತ್ತೆ. ಓಕೆ, ಆ ಥರ ಬರಿತೀವಿ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಉದಾಹರಣೆಗೆ ಆ, ಇ, ಉ, ಎ, ಓ. ಓಕೆ, ನಾ, ನೀ, ನೂ, ನೇ, ನೋ ಎಲ್ಲ ಸೇಮ್. ಓಕೆನಾ? ಎರಗಂದಲ್ಲಿ ಒಂದು ಲೆಟರ್ಸ್ ಇದೆ, ಇಲ್ಲಿ ಇರಲ್ಲ, ಆ ಥರ ಏನೂ ಇಲ್ಲ. ಓಕೆನಾ ಫ್ರೆಂಡ್ಸ್? ಓಕೆ, ಇದರಲ್ಲೂ ಕೂಡ 46 ಲೆಟರ್ಸ್ ಇರುತ್ತೆ. ಓಕೆ, ಸೊ ಇದು ಕಥಕನಕ್ಕೂ ಹಿರಗನಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದರೆ, ಇವಾಗ ಹಿರಗನ ಬಂದ್ಬಿಟ್ಟು ಪ್ಯೂರ್ಲಿ ಜಾಪನೀಸ್ ಲ್ಯಾಂಗ್ವೇಜ್ ಏನೇನಿದೆ ಅದರಲ್ಲಿ ಏನೇನು ಯೂಸ್ ಮಾಡ್ತೀವಿ, ಸೆಂಟೆನ್ಸ್ಗಾಗಿರ್ಬೋದು ಅಥವಾ ಏನೇ ಒಂದು ವೊಕ್ಯಾಬ್ಯುಲರಿ ವಾಟ್ ಎವರ್ ಇಟ್ ಈಸ್. ಓಕೆ, ಏನೇ ಇದ್ರೂ ಅದನ್ನು ಬರೀಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಕಥಕನ ಅಂತ ಬಂದ್ಬಿಟ್ರೆ ಇಲ್ಲಿ ಏನಾಗತ್ತಂದರೆ, ನಾವು ಉದಾಹರಣೆಗೆ ಕನ್ನಡದಲ್ಲೇ ಕೆಲವೊಂದನ್ನ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ. ನಮ್ಗೆ ಅದ್ರಲ್ಲಿ ಕನ್ನಡದ ಗೊತ್ತಿಲ್ಲ, ಕೆಲವೊಂದು ಗೊತ್ತಿದ್ರು ನಾವು ಯೂಸ್ ಮಾಡಲ್ಲ. ಉದಾಹರಣೆಗೆ ರೈಲ್ ಅಂದರೆ ಇಂಗ್ಲೀಷ್ ವರ್ಡ್, ಅದಕ್ಕೆ ಉಗಿಬಂಡಿ ಅಂತೀವಿ, ಬಟ್ ನಾವು ಹಂಗೆ ಯೂಸ್ ಮಾಡಲ್ಲ. ರೈಲಿಗೆ ರೈಲ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಕಾರ್, ಬಸ್, ಸೈಕಲ್ ಇವೆಲ್ಲ ಇಂಗ್ಲೀಷ್ ಪದಗಳು. ನಮಗಿದೆಲ್ಲ ಫಾರಿನ್ ಲ್ಯಾಂಗ್ವೇಜ್. ಹೌದಾ? ನಮ್ಮ ಇಂಡಿಯಾ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಯಾವುದೇ ಭಾಷೆ ಇದ್ದರೂ ಅದು ಫಾರಿನ್ ಲ್ಯಾಂಗ್ವೇಜ್. ಜಾಪನೀಸು, ಇಂಗ್ಲೀಷು, ಫ್ರೆಂಚು, ಓಕೆ, ಎಲ್ಲದು. ಅದೇ ರೀತಿ ಜಪಾನವ್ರಿಗೆ ಕೂಡ ಫಾರಿನ್ ಲ್ಯಾಂಗ್ವೇಜ್ ಅಂದರೆ ಜಾಪನೀಸ್ ಬಿಟ್ಟು ಬೇರೆ ಯಾವುದೇ ಭಾಷೆಯ ಪದಗಳು ಏನಾದರೂ ಯೂಸ್ ಮಾಡುವಾಗ ಅದನ್ನು ಕಥಕನದಲ್ಲಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಕಿಚನ್ ಅಂದರೆ ಇಂಗ್ಲೀಷ್ ವರ್ಡ್ ಅಲ್ವಾ, ಅದು ಫಾರಿನ್. ಸೊ ಆವಾಗ ಏನು ಮಾಡ್ತಾರೆ, ಕಿ ಚಿ ಓಕೆ, ಕಿಚನ್ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಏನು ಲೆಟರ್ಸ್ ಇದನ್ನು ಯೂಸ್ ಮಾಡಿಬಿಟ್ಟು ಒಂದು ಪದ ಕ್ರಿಯೇಟ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಮ್ಮ? ಇದೇ ಥರ ಇಲ್ಲೂ ಕೂಡ 46 ಲೆಟರ್ಸ್ ಇದೆ. ಇವಾಗ ಹಿರಗನ ಕಥಕನಕ್ಕೆ ಡಿಫ್ರೆನ್ಸ್ ಗೊತ್ತಾಯಿತು. ಹೌದಾ? ಇದು ಅಲ್ಲದೆ ಎಕ್ಸ್ಟೆಂಡೆಡ್ ಲೆಟರ್ಸ್ ಅಂತ ಕೆಲವೊಂದಿದೆ. ಓಕೆ, ಹಿರಗನದಲ್ಲಾಗಿರ್ಬೋದು, ಕಥಕನದಲ್ಲಾಗಿರ್ಬೋದು. ಓಕೆ, ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ ಇದು ಮೀ ಅಂತ. ಓಕೆ, ಮೀಗೆ ನೋಡಿ, ಒಂದು ನಿಮಿಷ, ಇಲ್ಲಿ ಮೀ ಅಂತ ಇದೆಯಾ, ಮೀ ಪ್ಲೇಸ್ ಯಾ, ಮಿಯಾ. ಈ ಯಾ ಅನ್ನೋ ಮಿಯಾ ಸೌಂಡ್ ಹೇಗೆ ಬರುತ್ತೆ ಅಂದರೆ, ಈ ಯಾ ಅನ್ನೋದು ಚಿಕ್ಕದಾಗಿ ಬರಬೇಕು. ಇದು ನಾರ್ಮಲ್ ಸೈಜ್ ಇರುತ್ತೆ, ಚಿಕ್ಕದಾಗಿ ಬರಬೇಕು, ಮ್ಯಾ ಆಗುತ್ತೆ. ಮೀ ಪ್ಲೇಸ್ ಯು, ಮ್ಯೂ ಆಗುತ್ತೆ. ಓಕೆ, ಮೀ ಪ್ಲೇಸ್ ಯೋ, ಮ್ಯೋ ಆಗುತ್ತೆ. ಇದೆಲ್ಲ ಎಕ್ಸ್ಟೆಂಡೆಡ್ ಲೆಟರ್ಸ್. ಜಪಾನೀಸಲ್ಲಿ ಎಕ್ಸ್ಟೆಂಡೆಡ್ ಲೆಟರ್ಸ್ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದು ಹಿರಗನ ಆಗಿರ್ಬೋದು, ಕಥಕನ ಆಗಿರ್ಬೋದು, ಸೇಮ್ ಸೌಂಡಿಗೆ ಬರುತ್ತೆ. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಮಿಯಾ, ಮಿಯಾ, ಮ್ಯೂ, ಮಿಯೋ. ಅದೇ ರೀತಿ ರಿಯಾ, ರಿಯು, ರಿಯೋ. ಓಕೆ, ಅರ್ಥ ಆಯ್ತಲ್ವ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ, ನೀಗೆ ಸೇರಿಸಿದ ನೀ, ನ್ಯೂ, ನ್ಯೋ. ಓಕೆ, ಹಿ, ಹ್ಯೂ, ಹ್ಯೋ. ಓಕೆ, ಓಕೆ, ನ್ಯಾ, ನ್ಯೂ, ನ್ಯೋ. ಓಕೆ, ಅದೇ ರೀತಿ ಇಲ್ಲಿ ಬಂದರೆ ಶೀಗೆ ಆ್ಯಡ್ ಮಾಡಿದ್ದಾರೆ ಯಾ ಅನ್ನೋದನ್ನು, ಶ್ಯ, ಶು, ಶೋ. ಓಕೆ, ಅರ್ಥ ಆಯ್ತಲ್ಲ? ಇವಾಗ ಇನ್ನೊಂದಿದೆ, ಇದಲ್ಲದೆ ಇನ್ನೊಂದು ಕಾಂಬಿನೇಷನ್ ಇದೆ. ಓಕೆ, ಅದೇನಂದರೆ ಈ ರೌಂಡ್ ಮಾರ್ಕ್ ಇದೆಯಲ್ಲ, ಇದನ್ನು ಮರು ಅಂತಾರೆ ಜಾಪನೀಸಲ್ಲಿ. ಓಕೆನಾ? ಮರು ಅಂತಾರೆ ಇದನ್ನು ಮರು ಅಂತಾರೆ. ಓಕೆ,
ಸೊ ಹಾಗೆ ಮರು ಸೇರಿಸಿದ್ರೆ ಪ ಆಗತ್ತೆ. ಓಕೆ, ಹೀಗೆ ಮರು ಸೇರಿಸಿದ್ರೆ ಪಿ ಆಗುತ್ತೆ. ಫೂಗೆ ಮರು ಸೇರಿಸಿದ್ರೆ ಪೂ ಆಗುತ್ತೆ. ಓಕೆ, ಹೇಗೆ ಮರು ಸೇರಿಸಿದ್ರೆ ಪೇ ಆಗುತ್ತೆ. ಓಕೆ, ಅದೇ ರೀತಿ ಮರು ಅಲ್ಲದೆ ಇನ್ನೊಂದಿದೆ, ಅದು ಇದು ಚೋನ್ ಅಂತ ಕರೀತಾರೆ. ಓಕೆ, ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಮಲ್ಟಿಪಲ್ ಹೆಸರಿದೆ ಅದಕ್ಕೆ. ಓಕೆ, ಇದು ಚೋನ್ ಇದಕ್ಕೆ ಇದು ಚೋನ್ ಹೆಂಗಿರುತ್ತೆ ಹಿಂಗೆ. ಓಕೆ, ಅರ್ಥ ಆಯ್ತಲ್ವಾ? ಇವಾಗ ಉದಾಹರಣೆಗೆ ನೋಡಿ, ಓಕೆ ನೋಡಿ, ಇದು ಕ. ಓಕೆನಾ, ಇದು ಕ ಲೆಟರ್ಸ್ ಇದೆ ನಮಗೆ. ಓಕೆ, ಅದಕ್ಕೆ ಇವಾಗ ನಮಗೆ ಗಾ ಸೌಂಡಿಂಗ್ಸ್ ಇಲ್ವಲ್ಲ. ನಾವು ಕನ್ನಡದಲ್ಲಾದರೆ ಕಾಗುಣಿತ ಕಗ ಆ ಥರ ಎಲ್ಲ ಇದೆ. ಓಕೆ, ಗಾ ಗಿ ಗು ಎಲ್ಲ ಥರದ್ದು ಇದೆ, ಮಲ್ಟಿಪಲ್ ಲೆಟರ್ಸ್ ಇದೆ, ಸಪ್ರೇಟ್. ಇಲ್ಲ ಆ ಥರ ಅಲ್ಲ, ಇರೋ ಲಿಮಿಟೆಡ್ ಲೆಟರ್ಸಿಗೆ ಬೇರೆ ಬೇರೆ ಕಾಂಬಿನೇಷನಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಕಾ ಇದೆ, ಈ ಗಾ ಬೇಕಂದ್ರೆ 2 ಚೊಂಚು ಕೊಡೋದು. ಓಕೆ, ಇದೇ ಕಾಗೆ ಮರು ಹಾಕಿದ್ರೆ ಬರಲ್ಲ. ಯಾಕೆ ಹೇಳಿ? ಇದೇ ಕಾಗೆ ಮರು ಹಾಕಿದ್ರೆ ಬರಲ್ಲ, ಬಿಕಾಸ್ ಈ ಲೆಟರ್ಸೇ ಇಲ್ಲ. ಗೊತ್ತಾಯ್ತಾ? ಸೊ ಈ ಥರ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆನಾ? ಓಕೆ, ಸೊ ಗೊತ್ತಾಯ್ತಲ್ಲ? ತಾಗೆ ಚೊಂಚು ಹಾಕಿದ್ರೆ ದ, ಚೀಗೆ ಚೊಂಚು ಹಾಕಿದ್ರೆ ಜಿ, ತೇಗೆ ಚೊಂಚು ಹಾಕಿದ್ರೆ ದೆ. ಓಕೆ, ಅದಾಯ್ತಲ್ಲ? ಈ ಥರ. ಸೊ ಇದಿಷ್ಟು ಬಂದು ಎಕ್ಸ್ಟೆಂಡೆಡ್ ಇರೋಣ. ಅದೇ ರೀತಿ ಎಕ್ಸ್ಟೆಂಡೆಡ್ ಕಥಕನ. ಓಕೆ, ಇದು ಸೇಮ್. ಮೀಗೆ ಯಾ ಸೇರಿಸಿದ್ದಾರೆ, ಮೀಗೆ ಯು ಸೇರಿಸಿದ್ದಾರೆ, ಮೀಗೆ ಯೋ ಸೇರಿಸಿ ಮಿಯ ಮಾಡಿದ್ದಾರೆ. ಓಕೆ, ಹಾಗೆ ಮರು ಪಾ ಮಾಡಿದ್ದಾರೆ, ಹೀಗೆ ಮರು ಹಾಕಿದ್ರೆ ಪಿ ಆಗತ್ತೆ, ಫೂಗೆ ಮರು ಹಾಕಿದ್ರೆ ಪೂ ಆಗತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಇಷ್ಟೇ. ಸೊ ಹಿರಗನ ಕಥಕನ ಆಯಿತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟಿಕಲ್. ಪಾರ್ಟಿಕಲ್ ಅಂದರೆ ಏನಪ್ಪ? ಪಾರ್ಟಿಕಲ್ ಅಂದರೆ ಎಲ್ಲಿಂದ ಎಲ್ಲಿಗೆ, ಯಾವುದಕ್ಕೆ, ಯಾರ್ದು, ಈ ಥರದ ಲೆಟರ್ಸ್ ಏನಿರುತ್ತೆ, ಗೆ ಇಂದ ವರೆಗೆ, ಇದನ್ನೆಲ್ಲ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಇವತ್ತು ಕೆಲವೊಂದಿಷ್ಟು ಪಾರ್ಟಿಕಲ್ಸ್ನ ನೋಡ್ತಾ ಹೋಗೋಣ. ಓಕೆ, ಇದಿಷ್ಟು ಪಾರ್ಟಿಕಲ್ಸ್ನ ಇವತ್ತಿನ ಸೆಷನಲ್ಲಿ ನೋಡ್ತಾ ಹೋಗೋಣ. ಓಕೆ ಓಕೆ ಮೊದಲನೆಯದಾಗಿ ಹ. ಇಲ್ಲಿ ಒಂದು ನೀವು ಟೇಕ್ ಕೇರ್ ಮಾಡಬೇಕಾಗಿರೋದು, ಗಮನಿಸಬೇಕಾಗಿರೋದು ಏನಂದರೆ, ಇದು ಹಿರಗನ ಪ್ರಕಾರ ಇದು ಹ. ಓಕೆ, ಅದೇ ಪಾರ್ಟಿಕಲ್ ಯೂಸ್ ಮಾಡುವಾಗ ಇದು ವಾ ಅಂತ ಸೌಂಡ್ ಬರುತ್ತೆ. ಓಕೆ, ವಾ ಅನ್ನೋ ಸೌಂಡಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಮರಿಬೇಡಿ. ಅದೇ ಒಂದು ನಾರ್ಮಲ್ ಸೆಂಟೆನ್ಸಲ್ಲಿ ಏನೋ ಯೂಸ್ ಮಾಡ್ತೀವಾಗ ಅದು ಹಾ ಅಂತಾನೆ ಯೂಸ್ ಮಾಡ್ತೀವಿ. ಅದೇ ಪಾರ್ಟಿಕಲ್ ಅಂತ ಯೂಸ್ ಮಾಡುವಾಗ ವಾ ಅಂತ ಉಚ್ಚಾರ ಮಾಡಬೇಕು. ಓಕೆನಾ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಓಕೆ, ಮೀನಿಂಗ್ ಬಂದ್ಬಿಟ್ಟು ಈಸ್, ಆಮ್ ಅಂದರೆ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ದಿಸ್ ಈಸ್ ಎ ಬೋಟ್, ದಿಸ್ ಈಸ್ ಎ ಪ್ಯಾರೋಟ್, ದಿಸ್ ಈಸ್ ವೈಟ್ ಕಲರ್, ಈ ಥರ ಯಾವುದೋ ಒಂದು ಟಾಪಿಕ್ಕಿಗೆ ನಾವು ಇಂಡಿಕೇಟ್ ಮಾಡುವ, ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅನ್ನೋವಾಗ ಇದು ಯೂಸ್ ಮಾಡ್ತಾರೆ. ಓಕೆ, ಇಂಗ್ಲೀಷಲ್ಲಿ ಈಸ್, ಆಮ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಐ ಆಮ್ ಡಾಕ್ಟರ್, ದಿಸ್ ಈಸ್ ಪೆನ್, ದಿಸ್ ಈಸ್ ಬ್ಯಾಗ್, ದಟ್ ಈಸ್ ಡಾಗ್. ಓಕೆ, ಆ ಈಸ್, ಆಮ್ ಅಂತ ಇದೆಯಲ್ವ, ಆಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೆಂಟೆನ್ಸ್ ಫಾರ್ಮೇಟ್ ಬಂದ್ಬಿಟ್ಟು N1 ವಾ N2. ಎನ್ ಅಂದರೆ ನೌನ್ ಅಂತ. ಓಕೆ, ಉದಾಹರಣೆಗೆ
ಉದಾಹರಣೆಗೆ ತನಕ ವ ಎಂಜಿನಿಯರ್. ನೋಡಿ ಇಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ವ, ಕಥಕನನ ಒಂದು ಫಾರಿನ್ ಲ್ಯಾಂಗ್ವೇಜ್ ವರ್ಡ್ಸ್ ಹೇಳುವಾಗ ಯೂಸ್ ಮಾಡ್ತೀವಿ ಅಂತ. ನೋಡಿ ಇಲ್ಲಿ ಇಂಜಿನಿಯರ್ ಅನ್ನೋದು ಇಂಗ್ಲೀಷ್ ವರ್ಡು, ಸೊ ಫಾರಿನ್ ಲ್ಯಾಂಗ್ವೇಜ್ ವರ್ಡು, ಅದಕ್ಕೆ ನಾವು ಕಥಕನದಲ್ಲಿ ಯೂಸ್ ಮಾಡ್ತೀವಿ. ಓಕೆ, ವಾ ಬಂದ್ಬಿಟ್ಟು ಈಸ್. ತನಕ ಅಂದರೆ ಒಬ್ಬ ಪರ್ಸನ್ ನೇಮ್. ಓಕೆ, ತನಕ ಈಸ್ ಇಂಜಿನಿಯರ್. ಓಕೆ, ಅವನು ಇಂಜಿನಿಯರ್, ಅವಾಗ ವಾ ಅಂತ ಈಸ್. ಓಕೆ, ವತಾಶಿ ಅಂದರೆ ನಾನು. ಓಕೆ, ಇಂಜಿನಿಯರ್. ಐ ಆಮ್ ಇಂಜಿನಿಯರ್ ಅಂತೀವಲ್ವ, ಆಗ ಕೂಡ ವಾ ಯೂಸ್ ಮಾಡ್ತಾರೆ. ಓಕೆ, ಕೊರೆ ಪೆನ್. ಕೊರೆ ಕೊರೆವ ಪೆನ್. ಓಕೆ, ಅರ್ಥ ಆಯ್ತಲ್ವ? ಸೊ ಈ ಥರ ದಿಸ್ ಈಸ್ ಪೆನ್, ದಟ್ ಈಸ್ ಬ್ಯಾಗ್, ಈಸ್ ಆಮ್ ಅಂತ ಯೂಸ್ ಮಾಡುವಾಗ ವಾ ಅನ್ನೋ ಪಾರ್ಟಿಕಲ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳಬೇಕು, ಈ ಸಿಂಬಲ್ ಇದೆ ಅಲ್ವಾ, ಈ ಸಿಂಬಲ್ನ ನಾವು ಡ್ಯಾಶ್ ಡ್ಯಾಶ್ ಅಂತ ಯೂಸ್ ಮಾಡ್ತೀವಲ್ಲ. ಈಗ ಡ್ಯಾಶ್ ಓದನು, ಡ್ಯಾಶ್ ಬಂದನು, ಡ್ಯಾಶ್ ತಿಂದನು ಅಂತ, ಅದೇ ಥರ ಒಂದು ಮೀನಿಂಗ್ ಕೊಡುವಂಥ ಒಂದು ಸಿಂಬಲ್ ಇದೆ. ಓಕೆ, ಇದು ನಾನಿ ನಾನಿ ವ ಅಂತ ಯೂಸ್ ಮಾಡಬೇಕು ಜಾಪನೀಸಲ್ಲಿ. ನೆಕ್ಸ್ಟ್ ಎಲ್ಲೇ ಯಾವ ಸೆಷನಲ್ಲಾದರೂ ಅಂಡರ್ಸ್ಟ್ಯಾಂಡ್ ಮಾಡಿ. ನೆಕ್ಸ್ಟ್ ಎಲ್ಲೇ ನೀವು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಎಕ್ಸ್ಪ್ಲನೇಷನ್ ನೋಡುವಾಗ, ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲನೇಷನ್ ನೋಡುವಾಗ ನೆನ್ಪಿಟ್ಕೊಳ್ಳಿ, ನಾನಿ ನಾನಿ ಅಂತ ಅಂದರೆ ಡ್ಯಾಶ್ ಅಂತ, ನಾನಿ ನಾನಿ ಅಂತ ಯೂಸ್ ಮಾಡ್ತಾರೆ. ಓಕೆ, ನಾನಿ ಅಂದರೆ ವಾಟ್ ಅಂತ ಜಾಪನೀಸಲ್ಲಿ, ನಾನಿ ನಾನಿ ವ ಅಂತ ಉಚ್ಚಾರ ಮಾಡ್ತಾರೆ, ಪ್ರೊನೌನ್ಸ್ ಮಾಡ್ತಾರೆ. ಓಕೆ ಓಕೆ, ಇದು ಅರ್ಥ ಆಯ್ತಲ್ವಾ? ನಾನಿ ನಾನಿ ವ ಅಂದರೆ ಈಸ್ ಅಥವಾ ಯಾಮ್ ಅಂತ ಮೀನಿಂಗ್. ಓಕೆ, ನೆಕ್ಸ್ಟ್ ಎರಡನೇದು ದಿಸ್. ದಿಸ್ ಬಂದ್ಬಿಟ್ಟು ಯೂಸ್ವಲಿ ಏನು ಮಾಡ್ತಾರೆ ಅಂದರೆ ಒಂದು ಸೆಂಟೆನ್ಸ್ ಎಂಡಿಂಗಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಏನೋ ಒಂದು ಜಡ್ಜ್ಮೆಂಟಿಗೆ ಬರುವಾಗ, ಅಂದರೆ ಇದು ಪೆನ್, ಇದು ಬ್ಯಾಗ್, ಅವನು ಡಾಕ್ಟರ್, ನಾನು ಇಂಜಿನಿಯರ್, ಈ ಒಂದು ಜಡ್ಜ್ಮೆಂಟಿಗೆ ಬರ್ತೀವಿ, ಆಗ ನಾವು ದಿಸ್ ಯೂಸ್ ಮಾಡ್ತೀವಿ. ಅದು ಕೂಡ ಕೊನೆಯಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೆಂಟೆನ್ಸ್ನ ವಾಕ್ಯದ ಕೊನೆಯಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಉದಾಹರಣೆಗೆ ಕೊರೆವ ಪೆನ್ ಅಂತ ನೋಡಿದ್ವಿ ಅಲ್ವಾ, ಕೊರೆವ ಪೆನ್ ದಿಸ್, ವಿ ಆರ್ ಜಡ್ಜಿಂಗ್ ದಿಸ್, ನಾವು ಇದು ಒಂದು ಜಡ್ಜ್ಮೆಂಟಿಗೆ ಬರ್ತಾ ಇದ್ದೀವಿ, ಇದು ಪೆನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ತನಕ ಸ್ಯಾನ್ವ ಸೆನ್ಸೈ ದಿಸ್. ತನಕ, ಮಿಸ್ಟರ್ ತನಕ ಇಸ್ ಟೀಚರ್. ಸ್ಯಾನ್ ಅಂದರೆ ಇಲ್ಲಿ ಸ್ಯಾನ್ ಅಂದರೆ ಮಿಸ್ಟರ್ ಅಂತ. ಓಕೆ ಓಕೆ, ಮಿಸ್ಟರ್ ಅಂತ. ಓಕೆನಾ, ಇಸ್ ಟೀಚರ್. ಓಕೆ, ಸೆನ್ಸೈ ಅಂದರೆ ಟೀಚರ್. ಓಕೆ, ಸೊ ಅರ್ಥ ಆಯ್ತಲ್ವಾ? ಒಂದು ಜಡ್ಜ್ಮೆಂಟಿಗೆ ಬರುವಾಗ ಓಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ದೇ ವ ಅರಿಮಸೆ, ದೇವ ಅರಿಮಸೆ. ಓಕೆ, ಅಥವಾ ಜ ಅರಿಮಸೆ. ಇದು ಬಂದ್ಬಿಟ್ಟು ದಿಸ್ ಇಂಡಿಕೇಟ್ಸ್ ನೆಗೆಟಿವ್ ಫಾರ್ಮ್ ಆಫ್ ದಿಸ್. ಅಂದರೆ ಕೊರೆವ ಪೆನ್ ದಿಸ್. ಓಕೆ, ಅಂದರೆ ಕೊರೆವ ಪೆನ್ ದಿಸ್ ನೋಡಿದ್ವಲ್ಲ, ಇದು ಪೆನ್ ಅಂತ. ಓಕೆ, ಇದು ಪೆನ್ ಅಲ್ಲ, ದಿಸ್ ಇಸ್ ನಾಟ್ ಎ ಪೆನ್. ಓಕೆ, ನೆಗೆಟಿವ್ ಆಗಿ ನೆಗೆಟಿವ್ ಸಿಚುವೇಶನ್ ಹೇಳುವಾಗ ದಿಸ್ ಇಸ್ ನಾಟ್ ಎ ಪೆನ್, ಇದು ಪೆನ್ ಅಲ್ಲ ಅಂತ ಹೇಳ್ಬೇಕು. ಏನು ಹೇಳ್ತಾರೆ? ಕೊರೆವ ಪೆನ್ ದೇ ವಾ ಅರಿಮಸೆ, ದೇ ವಾ ಅರಿಮಸೆನ್ ಅಂತ. ಓಕೆ, ಆ್ಯಂಡ್ ತನಕ ಸ್ಯಾನ್ವ ಸೆನ್ಸೈ ದಿಸ್. ಓಕೆ, ಅವ್ರ ಟೀಚರ್, ತನಕ ಇಸ್ ಎ ಟೀಚರ್, ತನಕ ಇಸ್ ನಾಟ್ ಎ ಟೀಚರ್, ತನಕ ವ ಸೆನ್ಸೈ ದೇ ವಾ ಅರಿಮಸೆನ್. ಓಕೆ, ಅರ್ಥ ಆಯ್ತಲ್ವಾ? ಜ ಅರಿಮಸೆನ್ ಡಿಫ್ರೆನ್ಸ್ ಅಂದರೆ, ಇಲ್ಲಿ ಜ ಅರಿಮಸೆನ್ ಮೀನಿಂಗ್ ಏನಂದ್ರೆ, ದೇವ ಅರಿಮಸೆನ್ನ ಇನ್ಫಾರ್ಮಲ್ ವರ್ಡ್ ಜ ಅರಿಮಸೆನ್. ಓಕೆ, ಇನ್ಫಾರ್ಮಲ್ ಆಗಿ ಹೇಳುವಾಗ ಜ ಅರಿಮಸೆನ್ ಅಂತೀವಿ, ಫಾರ್ಮಲ್ ಆಗಿ ಹೇಳುವಾಗ ದೇವ ಅರಿಮಸೆನ್ ಅಂತೀವಿ. ಓಕೆ, ಇನ್ಫಾರ್ಮಲ್ ಯಾವಾಗ ಯೂಸ್ ಮಾಡ್ತೀವಿ? ಫ್ರೆಂಡ್ಸ್ ಹತ್ರ ಕ್ಯಾಶುವಲ್ ಆಗಿ ಮಾತಾಡುವಾಗ, ಕ್ಲೋಸ್ ಫ್ರೆಂಡ್ಸ್ ಹತ್ರ, ಮನೆಯವ್ರ ಹತ್ರ, ಆಫೀಸ್ ಆಗಲಿ ಪ್ರೊಫೆಷ್ನಲ್ ಆಗಿ ಮಾತಾಡುವಾಗ, ಫಾರ್ಮಲ್ ಆಗಿ ಮಾತಾಡುವಾಗ ನಾವು ದೇವ ಅರಿಮಸೆನ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನಾನಿ ನಾನಿ ಕ. ಇದು ಬಂದ್ಬಿಟ್ಟು ಕ್ವಶನಿಂಗ್ ವರ್ಡ್. ಓಕೆ,
ನಾವು ಯೂಸ್ವಲಿ ಏನು ಮಾಡ್ತೀವಿ ಅಂದರೆ ಕೊರೆವ ಪೆನ್ ದಿಸ್ ಅಂದರೆ ದಿಸ್ ಇಸ್ ಪೆನ್ ಅಂತ ಅದನ್ನು ಕೇಳ್ಬೇಕು ನಾವು. ಇವಾಗ ಕ್ವಶನ್ ಮಾಡ್ಬೇಕು, ಇದು ಪೆನ್ನಾ ಅಂತ. ಇಸ್ ದಿಸ್ ಎ ಪೆನ್? ಅವಾಗ ಲಾಸ್ಟಲ್ಲಿ ಕಾ ಅಂತ ಯೂಸ್ ಮಾಡ್ತೀವಿ. ಓಕೆ, ತನಕ ಸ್ಯಾನ್ವ ಸೆನ್ಸೆ ದಿಸ್ ಕಾ ಅಂದರೆ ಇಸ್ ತನಕ ಸ್ಯಾನ್ ಈಸ್ ಟೀಚರ್, ತನಕ ಸ್ಯಾನ್ ಟೀಚರ ಅಂತ ಕ್ವಶನ್ ಮಾಡ್ತೀವಿ. ಆಗ ಕಾ ಅಂತ ಯೂಸ್ ಮಾಡಬೇಕು. ಓಕೆ, ಕೊರೆವ ಪೆನ್ ದೇವಾರಿ ಮಸೇಂಕ ಇಸ್ ನಾಟ್ ಎ ಪೆನ್ ಕೇಳ್ತಾ ಇದೀವಿ, ಪೆನ್ ಅಲ್ವಾ ಅಂತ ಕೇಳ್ತಾ ಇದೀವಿ. ಓಕೆ, ಅದೇ ಥರ ತನಕ ಸ್ಯಾನ್ವ ಸೆನ್ಸೆ ದೇವಾರಿ ಮಸೇಂಕ ಮಿಸ್ಟರ್ ತನಕ ಟೀಚರ್ ಅಲ್ವಾ ಅಂತ ಕೇಳ್ತಾ ಇದೀವಿ. ಓಕೆ, ಈ ಥರ ಗೊತ್ತಾಯ್ತಲ್ವಾ? ಏನೊಂದು ಕ್ವಶನ್ ಮಾಡ್ತಾ ಇದೀವಿ. ಓಕೆ, ಉದಾಹರಣೆಗೆ ಇದು ಇದು ಆ್ಯಪಲ್ಲ ಅಂತ ಕೇಳ್ತಾ ಇದ್ವಿ. ಓಕೆ, ಕೊರೆವ ಆ್ಯಪಲ್ ದೆಸ್ಕ ಅಂತ. ಓಕೆ, ಕೊರೆವ ಆ್ಯಪಲ್ ದೆಸ್ಕ ಅಂತ ಕೇಳ್ತೀವಿ. ಓಕೆ, ಕೊರೆವ ಆ್ಯಪಲ್ ದೆಸ್ ಅಂದರೆ ಇದು ಆ್ಯಪಲ್, ಆ್ಯಪಲ್ ದೆಸ್ಕ ಅಂದರೆ ಇದು ಆ್ಯಪಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ವಿ. ಓಕೆ, ಅರ್ಥ ಆಯ್ತಲ್ವ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾನಿ ನೋ. ಇದೇನಪ್ಪ ಅಂದರೆ ಬಿಲಾಂಗ್ಸ್ ಟು ಅಂತ ಮೀನಿಂಗ್. ಓಕೆ, ಬಿಲಾಂಗ್ಸ್ ಟು ಅಂತ ಮೀನಿಂಗ್. ಬಿಲಾಂಗ್ಸ್ ಟು ಅಂದರೆ ಇವಾಗ ನನ್ನ ಹತ್ರ ಪೆನ್ ಇದೆ, ಅದು ನನ್ನ ಪೆನ್. ಓಕೆ, ಇದು ನಂದು ಪೆನ್. ಓಕೆ, ನನಗೆ ಸೇರಿರೋದು, ನನಗೆ ಸಂಬಂಧಪಟ್ಟಿರೋದು. ಆಗ ನಾನು ಕೊರವ ವತಾಶಿನೋ ಪೆನ್ ದೆಸ್. ಓಕೆ, ಕೊರವ ವತಾಶಿನೋ ಪೆನ್ ದೆಸ್. ಓಕೆ, ವತಾಶಿವ ತನಕ ಸ್ಯಾನ್ ಸೆನ್ಸೆ ದೆಸ್. ನಾನು ತನಕ ಸ್ಯಾನ್ನ ಟೀಚರು. ಓಕೆ, ಇದು ನನ್ನ ಪೆನ್ನು, ನಾನು ತನಕ ಸ್ಯಾನ್ನ ಟೀಚರ್. ಓಕೆ, ಯಾರಿಗೆ ಬಿಲಾಂಗ್ಸ್ ಆಗಿರೋದು, ಯಾರಿಗೆ ಸಂಬಂಧಪಟ್ಟಿರೋದು ಅಂತ ಹೇಳುವಾಗ ಯಾರ್ದು ಅಂತ ಹೇಳುವ, ಅವ್ರದ್ದು, ನಂದು, ಇವ್ರದ್ದು ಅಂತ ಹೇಳ್ತೀವಲ್ಲ ಆ ಥರ. ಓಕೆ, ನಿಮಗೆ ಇನ್ನು ಇಂಗ್ಲೀಷಲ್ಲಿ ನಿಮಗೆ ಕ್ಲಾರಿಟಿ ಸಿಗಬೇಕಂದ್ರೂ ಕೂಡ ಇವಾಗ ಏನಂದರೆ ಓಕೆ, ಉದೈಸ್ ಪೆನ್ ಅಂತೀವಲ್ವಾ. ಇವಾಗೇನು ಈ ಮಾರ್ಕ್ ಒಂದು ಯೂಸ್ ಮಾಡ್ತೀನಿ, ನೀವು ನೋಡಿರ್ತೀರ ಸಾಮಾನ್ಯವಾಗಿ ಬುಕ್ಸಲ್ಲಾಗಲಿ. ಉದೈಸ್ ಪೆನ್, ರಮೇಶಸ್ ಪೆನ್. ಓಕೆ, ಅಂದರೆ ಅವನ ಪೆನ್ ಅಂತ. ಓಕೆ, ಇದಿದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ನೋ ಅಂತ. ಅರ್ಥ ಆಯ್ತಲ್ವಾ? ಈ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾನ್ ಅಥವಾ ಸಮ. ಓಕೆ, ಸ್ಯಾನ್ ಅಥವಾ ಸಮ. ಸ್ಯಾನ್ ಅಂದರೆ ಏನು? ಮಿಸ್ಟರ್ ಅಂತ. ಜಪಾನಲ್ಲಿ ಏನಂದರೆ ನಾವು ಸರ್ ಅಂತ ನಾವು ಇವಾಗ ಏನು ಮಾತಾಡ್ತೀವಿ ಆಫೀಸಲ್ಲಾಗಲಿ ಅಥವಾ ಎಲ್ಲಾರಾಗಲಿ ಮರ್ಯಾದೆ ಕೊಡಲಿಕ್ಕೆ ಸರ್, ಮೇಡಮ್ ಅಂತ ಅಲ್ಲಿ ಆಗಲ್ಲ. ಮಿಸ್ಟರ್ ಆ್ಯಂಡ್ ಮಿಸ್ ಅಷ್ಟೇ. ಓಕೆ, ಎಷ್ಟೇ ದೊಡ್ಡ ಭಾಷೆಯಲ್ಲಿ, ಎಂಥ ದೊಡ್ಡ CEO ಆಗಲಿ ಮಿಸ್ಟರ್ ರಜಪೂತ್ ಅಂತಲೇ ಕರೀತಾರೆ. ಅವ್ರು ಎಂಥ ದೊಡ್ಡ ಕಂಪ್ನಿಗೆ CEO ಆಗಿರಲಿ. ಇಲ್ಲಿನ ಥರ ರಜತ್ ಸಾರ್ ಅಂತೆಲ್ಲ ಮಾತಾಡಲ್ಲ. ತುಂಬ ಪೊಲೈಟಾಗಿ ಮಾತಾಡಲಿಕ್ಕಿನ್ನ ಸ್ವಲ್ಪ ಪೊಲೈಟಾಗಿ ತಗ್ಗಿ ಬಗ್ಗಿ ನಡೆಯೋ ಥರ ತುಂಬ ಒಂದು ಪೊಲೈಟಾಗಿ ಮಾತಾಡೋದೆಲ್ಲ ಇಲ್ಲ. ಓಕೆನಾ? ಸ್ಯಾನ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸ್ಯಾನ್ ಲೇಡೀಸಿಗಾದರೂ ಜೆಂಟ್ಸಿಗಾದ್ರು ಸ್ಯಾನ್ ಅಂತ. ಸಮ ಅಂದರೆ ಏನಂದರೆ ಮೋರ್ ಪೊಲೈಟ್. ಇವಾಗ ಟೀಮ್ ಲೀಡರ್ಗೆ ಸ್ಯಾನ್ ಅಂತೀವಿ. ನೆಕ್ಸ್ಟ್ ಲೆವೆಲ್ ಅವರು ಬಾಸ್ ಅಥವಾ CEO ಬಂದರು ಡೈರೆಕ್ಟಾಗಿ, ಅವಾಗ ಸಮ ಅಂತ ಅಂದರೆ ಮೋರ್ ಪೊಲೈಟ್ ಅಂತ ಇಂಡಿಕೇಟ್ ಮಾಡ್ತಾರೆ. ಓಕೆ, ಗೊತ್ತಾಯ್ತಲ್ವ? ನೆಕ್ಸ್ಟ್ ಲಾಸ್ಟ್ ಒನ್ ಓ ಅಂದರೆ ಕ್ರಿಯಾಪದದ ಹಿಂದೆ ಯೂಸ್ ಮಾಡುವಂಥ ಒಂದು ಪಾರ್ಟಿಕಲ್. ಉದಾಹರಣೆಗೆ ಕ್ರಿಯಾಪದ ಅಂದರೆ ಏನು? ವರ್ಬ್ ಅಂದರೆ ಏನು? ಉದಾಹರಣೆಗೆ ಈಟ್. ಓಕೆ, ಈಟ್. ಓಕೆ, ಓಕೆ, ರೀಡ್. ಓಕೆ, ಇವೆಲ್ಲ ಕ್ರಿಯಾಪದ, ವರ್ಬ್ ಅಲ್ವಾ? ಇದರ ಮುಂದೆ ಓ ಯೂಸ್ ಮಾಡಬೇಕು. ಓಕೆ, ಓ ಅನ್ನೋ ಪಾರ್ಟಿಕಲ್ ಯೂಸ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಲ್ಲ? ಅದೇ ಥರ ಉದಾಹರಣೆಗೆ ಬನಾನಾ.
ಓ ತಬೆಮಾಸ್ ಅಂದರೆ ಈಟ್ ಅಂತ ಓ ಯೂಸ್ ಮಾಡಿ. ಹಿರಾಗನ ಲೆಟರ್ಸ್ ಗೊತ್ತಿದೆ ಅಲ್ವಾ. ಯಮಿಮಾಸ್ ಅಂದರೆ ರೀಡ್. ಐ ವಿಲ್ ರೀಡ್ ಹಿರಾಗನ ಅಂತ ಅದ್ರ ಮುಂಚೆ ಓ ಯೂಸ್ ಮಾಡ್ತೀವಿ. ಐ ವಿಲ್ ಈಟ್ ಬನಾನಾ ಅದ್ರ ಮುಂದೆ ಇಲ್ಲಿ ಬಂದುಬಿಟ್ಟು ಇದು ವರ್ಬ್ ಇದು. ಓಕೆ, ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ವರ್ಬ್ ಮುಂಚೆ ಓ ಬರಬೇಕು. ಓಕೆ, ಅರ್ಥ ಆಯ್ತಲ್ವಾ. ಸೊ ಇವತ್ತು ಇಷ್ಟು ಪಾರ್ಟಿಕಲ್ನ ತಿಳ್ಕೊಂಡ್ವಿ. ಸೊ ಒನ್ಸ್ ರಿಫ್ರೆಶ್ ಮಾಡ್ಕೊಳ್ಳೋಣ. ಓಕೆ, ಗ್ಲಾನ್ಸ್ ಒನ್ಸ್ ರೀಕಾಲ್ ಮಾಡ್ಕೊಂಬಿಡೋಣ. ಓಕೆ, ನೋಡಿ ಇಷ್ಟು ಪಾರ್ಟಿಕಲ್ 1 to 7. ಓಕೆ, ಮೊದಲನೆಯದಾಗಿ ಏನು ನೋಡಿದ್ವಿ? ವಾ ಅಂದರೆ ಈಸ್, ಆ್ಯಬ್ ಅಂತ. ಐ ಆಮ್ ಡಾಕ್ಟರ್, ಈಸ್ ಎ ಇಂಜಿನಿಯರ್ ಆ ಥರ. ಓಕೆ, ದಿಸ್ ಬಂದುಬಿಟ್ಟು ಇಂಡಿಕೇಟ್ಸ್ ಜಡ್ಜ್ಮೆಂಟ್. ಯಾವುದೋ ಒಂದು ಜಡ್ಜ್ಮೆಂಟನ್ನು ಇಂಡಿಕೇಟ್ ಮಾಡುವಾಗ ಈಸ್ ಎ ಇಂಜಿನಿಯರ್, ಈಸ್ ಎ ಡಾಕ್ಟರ್, ಐ ಆಮ್ ಎ ಇಂಜಿನಿಯರ್, ಐ ಆಮ್ ಎ ಫೂಲಿಶ್, ಯು ಆರ್ ಎ ಗ್ರೇಟ್ ಪರ್ಸನ್ ಆ ಥರ ಸೆಂಟೆನ್ಸ್ ಎಂಡಿಂಗಲ್ಲಿ ಯೂಸ್ ಮಾಡ್ತಾರೆ. ದೇವ ಅರಿಮಸನ್, ಅಬ್ಜ ಅರಿಮಸನ್ ಅಂದ್ರೆ ಏನು? ನೆಗೆಟಿವ್ ಫಾರ್ಮ್ ಆಫ್ ದಿಸ್ ಒನ್. ಓಕೆ, ದಿಸ್ ಅರ್ಥ ಆಯ್ತಲ್ವಾ. ಈಸ್ ನಾಟ್ ಎ ಫುಲಿಶ್ ದೇವ ಅರಿಮಸೆನ್, ಫುಲಿಶ್ ಜ ಅರಿಮಸೆನ್. ಇದೇನಂದರೆ ಇನ್ಫಾರ್ಮಲ್ ವರ್ಬ್. ಓಕೆ, ಅರ್ಥ ಆಯ್ತಲ್ವಾ. ಇನ್ಫಾರ್ಮಲ್ ಟೈಮಲ್ಲಿ ಜ ಅರಿಮಸೆನ್ ಯೂಸ್ ಮಾಡ್ತಾರೆ. ಕ ಅಂದರೆ ಕ್ವಶನಿಂಗ್. ಓಕೆ, ಈಸ್ ಎ ಡಾಕ್ಟರ್ ಆರ್ ಇಂಜಿನಿಯರ್, ಈಸ್ ಎ ಗುಡ್ ಪರ್ಸನ್, ಈಸ್ ಎ ಗುಡ್ ಪರ್ಸನ್, ಅವ್ನು ಒಳ್ಳೆಯವನ, ಅವ್ನು ಕೆಟ್ಟವನ, ಅವ್ನು ಡಾಕ್ಟರ, ಈ ಥರ. ಓಕೆ, ಡಾಕ್ಟರ್ ದೇಸ್ಕಾ, ಎಂಜಿನಿಯರ್ ದೇಸ್ಕಾ, ಓಕೆ, ಫೂಲಿಶ್ ದೇಸ್ಕಾ ಅಂತ ಕ್ವಶನ್ ಮಾಡ್ತಾರೆ. ಓಕೆ, ನೋ ಅಂದರೆ ಬಿಲಾಂಗ್ಸ್ ಟು, ನಂದು ಪೆನ್ನು, ಅವ್ರದ್ದು ಪೆನ್ನು. ಓಕೆ, ನನ್ನ ಟೀಚರು, ಅವ್ರ ಟೀಚರು, ಅವ್ರ ಮನೆ. ಓಕೆ, ಯಾರಿಗೆ ಸೇರುವಂಥದ್ದು. ಓಕೆ, ನೆಕ್ಸ್ಟು ಸ್ಯಾನ್ ಅಂತ. ಓಕೆ, ಸ್ಯಾನ್ ಅಂದರೆ ಮಿಸ್ಟರ್ ಅಥವಾ ಮಿಸ್. ಓಕೆ, ಸೊ ಜಪಾನಲ್ಲಿ ಇದೇ ಥರ ಯೂಸ್ ಮಾಡೋದು. ಓಕೆ, ಈವನ್ ಜಪಾನ್ ಕಂಪ್ನಿಲೂ ಕೂಡ ನೀವು ಇದೇ ಥರ ಯೂಸ್ ಮಾಡ್ತೀರಾ. ಓಕೆ, ಸ್ಯಾನ್ ಅಂತಾರೆ. ಆ್ಯಂಡ್ ಸಮ ಅಂತಲೂ ಇದೆ, ಅದು ಮೋರ್ ಪೊಲೈಟ್. ಓಕೆ, ಇದು ನೆಕ್ಸ್ಟು ಓ ಅಂದರೆ ಕ್ರಿಯಾಪದ ಅಥವಾ ವರ್ಬ್ ಮುಂಚೆ ನಾವು ಯೂಸ್ ಮಾಡ್ತೀವಿ. ಓಕೆ, ಬನಾನಾವೋ ತಬೆಮಾಸ್, ಹಿರಾಗನವೋ ಯಮಿಮಾಸ್, ಅದ್ರ ಮುಂಚೆ ತಬೆಮಾಸ್ ಯಮಿಮಾಸ್ ಮುಂಚೆ ಯೂಸ್ ಮಾಡ್ತೀವಿ. ಓಕೆ, ಓ ಅನ್ನೋ ಪಾರ್ಟಿಕಲ್. ಅರ್ಥ ಆಯ್ತಲ್ವಾ. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಈಸಿ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಎಕ್ಸಾಂಪಲ್ಸ್ ಏನೋ ಚೆಕ್ ಮಾಡಿ ನೀವು ಸೆಲ್ಫ್ ಸ್ಟಡಿ ಮಾಡಿದಾಗ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಓಕೆ, ಇವಾಗ ಅರ್ಥ ಆಗಿದೆ ಅಂತ ಬಿಟ್ಟರೆ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದೇನೋ ಪಾರ್ಟಿಕಲು ಸೇಮ್ ಮೀನಿಂಗ್ ಕೊಡ್ತಾ ಇರುತ್ತೆ, ಬಟ್ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ. ಅವಾಗ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಯಾವುದೇ ಕನ್ಫ್ಯೂಸ್ ಆಗದೇ ಇರೋ ಹಾಗೆ ನಾನು ಒಂದಕ್ಕೊಂದು ಕಂಪೇರ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಬಟ್ ಸ್ಟಿಲ್ ನಿಮ್ಮ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಗೋಯಿ. ಓಕೆ, ವೊಕ್ಯಾಬ್ಯುಲರಿ, ಒಂದು ಫ್ಯೂ ವೊಕ್ಯಾಬ್ಯುಲರೀಸ್ ನೋಡೋಣ. ಓಕೆ, ಗೋಯಿ ಅಂದರೆ ವೊಕ್ಯಾಬ್ಯುಲರಿ. ಓಕೆನಾ. ವತಾಶಿ, ಬೊಕ್ಕು, ಎರಡು ಮೀನಿಂಗ್ ಸೇಮ್. ಐ ಅಂತ ವತಾಶ ಸಂಪತ್ತಿಸ್. ಓಕೆ, ಬುಕ್ಕುವ ಇತ್ತಕುತ್ತವ ದಾಮೆದೇಸ್. ನಾನು ಹೇಳಿದ್ದು ತಪ್ಪು. ಓಕೆ, ನಾನು ಸಂಪತ್ತು ಅಂತ. ಓಕೆ, ವತಾಶಿವ ರಾಜುದೇಸ್. ಓಕೆ, ವತಾಶಿವ ನಿಮಾಸ್ತ. ಓಕೆ, ನಾನು ಅಂತ. ಓಕೆ, ಈ ಇರಾಗನ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೋತೀನಿ, ಮಾಡಲೇಬೇಕು ಕೂಡ. ಓಕೆ, ಸೆಲ್ಫ್ ಸ್ಟಡಿ ಇಲ್ಲದೆ ಏನೂ ಆಗಲ್ಲ. ಓಕೆ, ನೆಕ್ಸ್ಟ್ ಇದು ಕೊರೆ ಅಂದರೆ ದಿಸ್. ಓಕೆ, ಇನ್ನೊಂದು ಕ್ವಶನ್ ಮಾರ್ಕ್ ಏನಂದರೆ, ಯೂಸ್ವಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಯಾವುದೇ ನಮ್ಮ ಭಾಷೆಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಕ್ವಶನ್ ಮಾಡ್ತಾ ಇದ್ದೀವಿ, ಅದು ಕ್ವಶನ್ ಮಾರ್ಕ್ ಒಂದು ಇದ್ದೇ ಇರುತ್ತಲ್ವ. ಬಟ್ ಇಲ್ಲಿ ಆಗಲ್ಲ. ಜಸ್ಟ್ ಆಗಲೇ ಹೇಳಿದಾಗೆ ಕಾ ಅಂತ ಯೂಸ್ ಮಾಡ್ತಾರೆ. ಓಕೆ, ನಾನಿ ಕಾ ಅಂತ ಯೂಸ್ ಮಾಡ್ತಾರೆ, ಕೊನೆಗೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ, ಅಷ್ಟೇ, ಮುಗೀತು. ಕ್ವಶನ್ ಮಾರ್ಕ್ ಅವಶ್ಯಕತೆ ಇಲ್ಲ. ಓಕೆನಾ, ಯೂಸ್ ಮಾಡಲ್ಲ ಜಪಾನಲ್ಲಿ. ಓಕೆ,
ನೆಕ್ಸ್ಟ್ ಮುಜುಕಾಶಿ ಡಿಫಿಕಲ್ಟ್, ಕಾಂತ ಈಸಿ, ಕಾಂತ ಈಸಿ. ಓಕೆ, ಗೊತ್ತಿದಲ್ಲ. ನೆಕ್ಸ್ಟ್ ಕ್ಯಾಮೆರಾ ಕ್ಯಾಮೆರಾಗೆ ಕಮೇರಾ ಅಂತ ಹೇಳಿದ್ನಲ್ವ. ಫಾರಿನ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡೋಂಥ ಕೆಲವೊಂದು ವರ್ಡ್ಸು ಜಪಾನವರು ಯೂಸ್ ಮಾಡ್ತಾರೆ, ಅದನ್ನು ಕಥಕನದಲ್ಲೇ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ವ. ಅದೇ ರೀತಿ ರೇಡಿಯೋಗೆ ರಜಿಯೋ ಅಂತಾರೆ. ನಾನು ಅಂದರೆ ವಾಟ್ ಅಂತ. ಓಕೆ, ಅರ್ಥ ಆಯ್ತಲ್ವ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಪ್ರತಿ ಸೆಷನ್ನಲ್ಲೂ ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಆಗ ನಿಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ಕೆಲವೊಂದು ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೋ ಅಲ್ಲಿ ನಾನು ಕೊಡ್ತೀನಿ. ಓಕೆ, ಸೊ ಉದಾಹರಣೆಗೆ ಕಾಂತಾನು ಮುಜುಕಾಶಿ ಇದೆರಡು ಡಿಫಿಕಲ್ಟು ಈಸಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಓಕೆನಾ. ಸಪೋಸ್ ಇದೇ ಥರ ಇನ್ನೊಂದು ಯಾವುದೋ ಒಂದು ವರ್ಡ್ ಬಂದು ಅದರದ್ದು ಮೀನಿಂಗ್ ಕೂಡ ಡಿಫಿಕಲ್ಟ್ ಅಂತ ಇದ್ದಾಗ ನಾನು ಡಿಫ್ರೆನ್ಸನ್ನು ಹೇಳ್ಬೋದು. ಓಕೆ, ಸದ್ಯಕ್ಕೆ ಬೇಸಿಕ್ಕಿಂದ ನೋಡ್ತಾ ಇರೋದ್ರಿಂದ ಇದೆರಡನ್ನು ಮಾತಾಡಿ ನೋಡೋಣ. ಓಕೆ, ಅರ್ಥ ಆಯ್ತಲ್ವ. ಓಕೆ, ನೆಕ್ಸ್ಟ್ ಕೊರೆ ಸೊರೆ ಅರೆ. ಓಕೆ, ಇದು ಬಂದ್ಬಿಟ್ಟು ಕೊರೆ ಸೊರೆ ಅರೆ. ಕೊರೆ ಅಂದರೆ ಏನು, ಈಗಾಗಲೇ ಹೇಳಿದ್ನಲ್ವ, ಇದು ಅಂತ, ದಿಸ್ ಅಂತ. ಸೊರೆ ಅಂದರೆ ಅದು, ದಟ್ ಅಂತ. ಅರೆ ಅಂದರೆ ಓವರ್ ದೇರ್. ಅಂದರೆ ಇದು ಡಿಫರೆನ್ಸ್ ಯಾವ ಥರ ಅಂದರೆ, ಇವಾಗ ಉದಾಹರಣೆಗೆ ಓಕೆ, ಉದಾಹರಣೆಗೆ ಎ ಅನ್ನೋ ಒಂದು ಪರ್ಸನ್ ಇರ್ತಾನೆ. ಓಕೆ, ಬಿ ಅನ್ನೋ ಇನ್ನೊಬ್ಬ ಇರ್ತಾನೆ. ಓಕೆ, ಇವಾಗ ಎ ಅನ್ನೋನು ಸ್ಪೀಕರ್, ಮಾತಾಡ್ತಾ ಇರೋನು. ಓಕೆ, ಬಿ ಅನ್ನೋನು ಲಿಸ್ನರ್, ಅಂದರೆ ಕೇಳಿಸ್ಕೊತಾ ಇರೋನು. ಓಕೆ, ಸೊ ಎ ಅನ್ನೋನ ಹತ್ರ ಇರೋ ವಸ್ತು ಅಥವಾ ಅವನ ಹತ್ರ ಇರೋ ಯಾವುದೇ ಒಂದು ವಸ್ತು ಅಥವಾ ಇನ್ನೇನೋ ಥಿಂಗ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ಅವನು ಕೊರೆ ಅಂತ ಯೂಸ್ ಮಾಡ್ತಾನೆ. ಓಕೆ, ಬಿ ಅನ್ನೋ ಹತ್ತಿರ ಇರೋ ವಸ್ತು ಬಗ್ಗೆ ಎ ಅನ್ನೋನು ಮಾತಾಡ್ತಾ ಇರುವಾಗ ಅದನ್ನು ಸೊರೆ ಅಂತ ಹೇಳ್ತಾರೆ, ಅಂದರೆ ದಟ್, ಅದು. ಓಕೆ, ಎ ಮತ್ತು ಬಿ ಅನ್ನೋ ಇಬ್ಬರಿಂದನೂ ದೂರ ಇರೋ ಯಾವುದೋ ಒಂದು ವಸ್ತು. ಓಕೆ, ಓಕೆ, ಒಂದು ಕಾರ್ ಅನ್ಕೋ. ಓಕೆ, ಇಬ್ಬರಿಂದನೂ ದೂರ ಇದೆ. ಓಕೆ, ಆಗ ಅರೆ. ಓಕೆ, ಅರೆವಾ ಸುಗೋಯಿನೆ, ದಟ್ ಈಸ್ ಸೂಪರ್, ಅದು ತುಂಬ ಚೆನ್ನಾಗಿದೆ ಅಂತ. ಓಕೆ, ಸ್ಪೀಕರ್ ನಿಯರ್ ಇದ್ರೆ ಕೊರೆ, ಲಿಸ್ನರ್ ನಿಯರ್ ಇದ್ರೆ ಸೊರೆ, ಸ್ಪೀಕರ್ ಆ್ಯಂಡ್ ಲಿಸ್ನರ್ ಇಬ್ಬರಿಂದನೂ ದೂರ ಇದ್ದರೆ ಅರೆ ಅಂತ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದೇನೆಂದರೆ, ಈಗ ನಾವು ಮಾತಾಡುವಾಗ ಹೇಳ್ತೀವಿ, ಇದು ನನ್ನ ಪೆನ್ನು, ಇದು ನನ್ನ ಡಿಕ್ಷನರಿ, ಅದು ನಿನ್ನ ಪೆನ್ನು, ಅದು ಚೆನ್ನಾಗಿದೆ, ಅದು ಏನು ಅಂತ ಇನ್ನೊಬ್ರಿಗೆ ಕೇಳ್ತಾ ಇರ್ತೀವಿ. ಇದು ಅನ್ನೋದಕ್ಕೆ ಕೊರೆ ಅಂತೀವಿ. ಅಥವಾ ಕೇಳಿಸ್ಕೊತಿರೋನು ಲಿಸ್ನರ್ ಹತ್ರ ಏನೋ ಒಂದು ಇರುತ್ತೆ, ಪೆನ್ ಏನೋ ಒಂದು ಇಟ್ಕೊಂಡಿರ್ತಾನೆ, ಅದು ನನಗೆ ಬೇಕು ಅನ್ನುವಾಗ ಸೊರೆ ವಶಿದೆಸ್, ಈ ಥರ ಯೂಸ್ ಮಾಡ್ತೀವಿ. ಓಕೆ, ಅವರಿಬ್ಬರಿಂದನೂ ದೂರ ಇದ್ದರೆ ಅದನ್ನು ಅರೆ ಅಂತ ಯೂಸ್ ಮಾಡ್ತೀವಿ. ಓಕೆನಾ, ಕ್ಲಿಯರ್ ಅಲ್ವಾ. ಕೊರೆ ಅನ್ನೋದು ಸ್ಪೀಕರ್ ನಿಯರ್ ಹತ್ರ ಇರಬೇಕು, ಸೊರೆ ಅನ್ನೋದು
ಲಿಸ್ನರ್ ನಿಯರ್ ಇದ್ದಾಗ ಸ್ಪೀಕರ್ ಮಾತಾಡುವವನು ಅದ್ರ ಬಗ್ಗೆ ಮಾತಾಡುವಾಗ ಸೊರೆ ಅಂತಾರೆ. ಓಕೆ, ಕನ್ಫ್ಯೂಷನ್ ಬೇಡ. ಓಕೆನಾ, ಇದು ಅದು ಅಂತೆಲ್ಲ ಏನು ಮಾತಾಡ್ತೀವಿ ನಾವು ಸಾಮಾನ್ಯವಾಗಿ, ಆಗ ಕೊರೆ ಸೊರೆ ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು. ಓಕೆ, ಉದಾಹರಣೆಗೆ ಕೊರೆವ ಜಿಶು ದೆಸ್. ಓಕೆ, ಸೊರೆವ ನಾನ್ ದೆಸ್ಕ. ಅದು ಏನು? ಇದು ಡಿಕ್ಷನರಿ ಅಂತ ಸ್ಪೀಕರ್ ಹೇಳ್ತಾನೆ, ಆ್ಯಂಡ್ ಲಿಸ್ನರ್ ಹತ್ರ, ಕೇಳಿಸ್ಕೊತಾ ಇರೋನ ಹತ್ರ ಏನೋ ಒಂದು ಕೈಯಲ್ಲಿ ಇಟ್ಕೊಂತ ಅದು ಅವಾಗ ಅದನ್ನು ಕೇಳ್ತಾನೆ, ಸೊರೆವ ನಾನ್ ದೇಸ್ಕ, ಅದು ಏನು ಇಟ್ಕೊಂಡಿದೆಯಾ ಅಂತ. ಓಕೆ, ಅದು ಅಂತ. ಓಕೆ, ಅರೆವ ಬೀರು ದೇಸ್ ಅಂತ. ಇಬ್ಬರು ಒಂದು ಬಿಲ್ಡಿಂಗ್ ನೋಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಮಾತಾಡ್ತೇವೆ ಆವಾಗ ಅದು ಬಿಲ್ಡಿಂಗ್ ಅಂತ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಕೊನೋ ಸೋನೋ ಆನೋ. ಇದು ಸೇಮ್ ಕೊರೆ ಸೊರೆ ಆರೆ ಥರಾನೇ, ಮೀನಿಂಗ್ ಕೂಡ ಸೇಮ್. ಕೊನೋ ಅಂದರೆ ಲಿಸ್ನರ್ ಸಾರಿ, ಕೊನೋ ಅನ್ನೋದು ಸ್ಪೀಕರ್ ನಿಯರ್ ಇರುವಾಗ ಯೂಸ್ ಮಾಡ್ತಾರೆ. ಸೋನೋ ಅನ್ನೋದು ಲಿಸ್ನರ್ ನಿಯರ್ ಇರುವಂಥ, ಲಿಸ್ನರ್ ಅಂದರೆ ಕೇಳಿಸ್ಕೋತಿರೋನ ಹತ್ರ ಇರುವಂಥ ವಸ್ತು ಬಗ್ಗೆ ಮಾತಾಡುವಾಗ ಸೋನೋ ಅಂತ ಹೇಳ್ತಾರೆ. ಅನೋ ಅಂತ ಹೇಳಿದ್ರೆ ಸ್ಪೀಕರ್ ಆ್ಯಂಡ್ ಲಿಸ್ನರ್, ಮಾತಾಡುವವನು ಹಾಗೂ ಕೇಳಿಸ್ಕೋತಿರೋನು ಇಬ್ಬರಿಂದನೂ ದೂರ ಇರೋ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಮಾತಾಡುವಾಗ ಅನೋ ಅಂತ ಹೇಳ್ತೀವಿ. ಓಕೆ, ಅದಕ್ಕೂ ಡಿಫ್ರೆನ್ಸ್ ಏನಂದರೆ, ಮೊದಲನೇದಾಗಿ ಇದು ನೌನ್ ಜೊತೆ ಯೂಸ್ ಮಾಡ್ತೀವಿ. ಓಕೆ, ಅದು ಬಂದ್ಬಿಟ್ಟು ಪಾರ್ಟಿಕಲ್ ಇರುತ್ತೆ ಸಾಮಾನ್ಯವಾಗಿ. ವಾ ಅನ್ನೋ ಪಾರ್ಟಿಕಲ್ ನೋಡಿ ಇಲ್ಲಿ. ಓಕೆ, ವಾ ಅನ್ನೋ ಪಾರ್ಟಿಕಲ್ ಇದೆ ನೋಡಿ, ವಾ ಅನ್ನೋ ಪಾರ್ಟಿಕಲ್ ಇದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಕೊನೋ ಜಿಶೋ ವಾತಾಶಿನೋ ದೇಸ್. ಹೌದಾ? ಕೊನೋ ಜಿಶೋ ವ ವಾತಾಶಿನೋ. ಓಕೆ, ಕೊನೋ ಜಿಶೋ ವ ವಾತಾಶಿನೋ ದೇಸ್. ಓಕೆ, ಇದು ನನ್ನ ಡಿಕ್ಷನರಿ. ಓಕೆ, ಇಲ್ಲಿ ವಾ ಅನ್ನೋ ಪಾರ್ಟಿಕಲ್ ಇಲ್ಲ. ಓಕೆ, ಅದೇ ರೀತಿ ಸೋನೋ ಪೆನ್ ವ ಈ ದೇಸ್, ಆ ಪೆನ್ ಚೆನ್ನಾಗಿದೆ. ಓಕೆ, ಅನೋ ಹಿತೋವ ದಾರೆ ದೇಸ್ಕ, ಅದು ಆ ಮನುಷ್ಯ ಯಾರು ಅಂತ. ಓಕೆ, ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ, ಆ ಬುಕ್ ಚೆನ್ನಾಗಿದೆ, ಈ ಪೆನ್ ಚೆನ್ನಾಗಿದೆ, ಆ ಮನುಷ್ಯ ತುಂಬ ಒಳ್ಳೆಯವನು, ಆ ಈ ಅಂತ ಏನು ಉಚ್ಚಾರ ಮಾಡ್ತೀವೋ ಆ ಟೈಮಲ್ಲಿ ನಾವು ಸೊನೋ, ಅನೋ, ಕೊನೋ ಈ ಥರದ್ದು ಯೂಸ್ ಮಾಡ್ತೀವಿ. ಓಕೆ, ಅದು ತುಂಬ ಚೆನ್ನಾಗಿದೆ, ಇದು ನಂದು, ಅದು ಇದು ಅಂತ ಯೂಸ್ ಮಾಡುವಾಗ ಕೊರೆ ಸೊರೆ ಅಂತ ಯೂಸ್ ಮಾಡ್ತೀವಿ. ಓಕೆ, ಆ ಈ ಅಂತ ಏನು ಉಚ್ಚಾರ ಮಾಡ್ತೀವೋ ನಮ್ಮ ಸಾಮಾನ್ಯ ಆಡು ಭಾಷೆಯಲ್ಲಿ, ಆ ಮನೆ, ಈ ಮನುಷ್ಯ, ಈ ಬುಕ್ಕು ಅಂತ, ಆಗ ಕೊನೋ ಸೊನೋ ಅನೋ ಅಂತ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ವ? ನೆಕ್ಸ್ಟ್ ಬಂದ್ಬಿಟ್ಟು ಕೊಕ್ಕೋ ಸೊಕ್ಕು ಅಸೊಕ್ಕು. ಈ ಕೊಕ್ಕೋ ಸೊಕ್ಕು ಅಸೊಕ್ಕು, ಕೊನೋ ಸೊನೋ ಅನೋ, ಕೊರೆ ಸೊರೆ ಆರೆ, ಈ ಯೂಸ್ ಮಾಡುವಂಥ ಒಂದು ವಿಧಾನ ಏನಿದೆ ಅದು ಸೇಮ್. ಓಕೆ, ಕೊಕ್ಕೋ, ಕೊರೆ, ಕೊನೋ ಮೂರು ಸೇಮ್. ಸ್ಪೀಕರ್ ನಿಯರ್ ಇರೋದನ್ನ ಕೊಕ್ಕೋ ಅಂತಾರೆ, ಲಿಸ್ನರ್ ನಿಯರ್ ಇರೋದನ್ನ ಸೊಕ್ಕು ಅಂತಾರೆ. ಲಿಸ್ನರ್ ಮತ್ತು ಸ್ಪೀಕರ್ ಇಬ್ಬರಿಂದನೂ ದೂರ ಇರುವಾಗ ಅಸೊಕ್ಕು ಅಂತ ಯೂಸ್ ಮಾಡ್ತಾರೆ. ಓಕೆ, ಯೂಸ್ ಮಾಡೋ ವಿಧಾನ ಸೇಮ್, ಆದರೆ ಮೀನಿಂಗ್ ಬಂದ್ಬಿಟ್ಟು ಇಲ್ಲಿ ಅಲ್ಲಿ ಅಂತ ಪ್ಲೇಸ್ ಮೆನ್ಷನ್ ಮಾಡುವಾಗ, ಓಕೆ, ಪ್ಲೇಸನ್ನು ಇಂಡಿಕೇಟ್ ಮಾಡುವಾಗ ನಾವು ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಅಲ್ಲಿಗೆ ಹೋಗೋಣ, ಇಲ್ಲಿಡು, ಇಲ್ಲಿಗೆ ಬಾ, ಅಲ್ಲಿಗೆ ಹೋಗು ಅಂತ ಯೂಸ್ ಮಾಡ್ತೀವಲ್ಲ, ಆಗ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಕೋಕೋನಿ ಕೀತೆ ಕುದಸಾಯ್, ಸೋಕೋನಿ ಉಕ್ಕು, ಅಲ್ಲಿ ಇಡು, ಆ ಸೋಕೋನಿ ಕೊಕ್ಕ, ಅಲ್ಲಿ ಹೋಗೋಣ ಅಂತ. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು. ಓಕೆ, ಇನ್ನೊಂದ್ಸರಿ ರಿಕಾರ್ಡ್ ಮಾಡ್ಕೋತಾ ಹೋಗೋಣ. ಕೊರೆ ಸೊರೆ ಅಂದರೆ ಇದು ಅದು ಅಂತ ಯೂಸ್ ಮಾಡ್ತೀವಿ. ಕೊನೋ ಸೊನೋ ಆನೋ ಅಂದರೆ ಆ ಈ ಅಂತ ಸಾಮಾನ್ಯವಾಗಿ ಮಾತಾಡ್ತೀವಲ್ಲ, ಆ ಪೆನ್ನು, ಈ ಬುಕ್ಕು, ಆ ಮನುಷ್ಯ, ಆಗ ಆನೋ ಸೊನೋ ಕೊನೋ ಅಂತ ಯೂಸ್ ಮಾಡ್ತೀವಿ. ಓಕೆ, ಕೊಕ್ಕೋ ಸೊಕ್ಕು ಆ ಸೊಕ್ಕು ಅಂದರೆ ಇಲ್ಲಿ ಅಲ್ಲಿ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಬಾ, ಅಲ್ಲಿಗೆ ಹೋಗು ಅಂತ ಯೂಸ್ ಮಾಡುವಾಗ ಯೂಸ್ ಮಾಡ್ತೀವಿ. ಓಕೆ,
ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ. ಸೊ ಏನೇ ಡೌಟ್ಸ್ ಇದ್ದರೂ, ಏನೇ ಕ್ವೆರೀಸ್ ಇದ್ದರೂ, ಅಥವಾ ಟೀಚ್ ಮಾಡೋ ವಿಧಾನದಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಬೇಕಂದರೂ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಇಂಟೆನ್ಷನ್ ಬಂದುಬಿಟ್ಟು ಇವತ್ತಲ್ಲ ನಾಳೆ ಯಾರೋ ಒಬ್ಬರಿಗೆ ಯಾವತ್ತೋ ಒಂದು ದಿನ ಏನೋ ಒಂದು ರೀಸನ್ನಿಗೆ ಜಾಪನೀಸ್ ಕಲಿಬೇಕು ಅಂದ್ಕೊಂಡಾಗ, ಸ್ವಲ್ಪ ಕನ್ಫ್ಯೂಷನ್ಸ್ ಆದಾಗ, ಇಂಗ್ಲೀಷಲ್ಲಿ ಕಷ್ಟ ಆದಾಗ ಈ ಚಾನಲ್ಲು ಯೂಸ್ಫುಲ್ ಆಗಲಿ ಅನ್ನೋದು ಒಂದೇ ನನ್ನ ಇಂಟೆನ್ಷನ್. ಸೊ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಆಲ್.